ಏನು ಮಾಡಾಕತ್ತೀರಿ ಅಂತ ಈಗ ಕೇಳ್ತಿ. ಅಲ್ಲ ಎಷ್ಟು ತಡ ಆಗಿ ಎದ್ದಳದ ಲಕ್ಷ್ಮಿ ಇದು ಅಶ್ವಿನಿ. ಅದು ಮದುವೆ ಮನೆಯಾಗ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆದು ಲಕ್ಷ್ಮಿನ ಬರತ್ತಾಳ ಬಾಯಾಗ. ಅಲ್ಲ ಅಶ್ವಿನಿ ಇಷ್ಟು ತಡ ಆಗಿ ಹೇಳೋದು ಇದೇನ ತವ್ರ ಮನೆ ಆತು ಹೋತು, ಅದು ಗಂಡನ ಮನೆ, ಏನು ಸ್ವಲ್ಪ ಲಘು ಹೇಳೋದು ಕಲಿ. ಹ್ಞೂನವ ಎದ್ದೇಳ್ತೇನೆ. ಶಾಪ್ ಓಪನ್ ಮಾಡ್ಬೇಕಲ್ಲ, ಅದಕ್ಕೆ ಬೆಳಗ್ಗೆ ನಾನು ಎಷ್ಟು ಕೆಲಸ ತಗೋತಾನೋ ಮಾಡೋದು. ಈಗ ಸದ್ಯಕ್ಕೆ ಶಾಪ್ಗೆ ಹೋಗೋದಿಲ್ಲಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಗಿದ್ದೆ. ಏನು ಮಾಡಿದ್ರಿ ನಾಷ್ಟಕ್ಕೆ ನಿನ್ನ ಗಂಡ ಎದ್ದು ಆಲೆ ಬಿಸಿಬೇಳೆ ಬಾತು ಹೊಟ್ಟೆ ತುಂಬ ತಿನ್ನವ. ಏನು ಅವ್ರು ಎದ್ದು ಬಂದಾಗ ಒಂದು ವಸ್ತ್ರ ಕೊಡ್ಬೇಕು ಮಾಡಬೇಕು, ಅವ್ರಿಗೆ ಏನು ಬೇಕು ಏನು ಬೇಡ, ಹೊಸದಾಗಿ ಮನೆಗೆ ಬಂದಾರ ಏನು ಒಂಥರ ಹಿಡಿದು ಬಿಟ್ಟಂಗೆ ಅಕ್ಕಿರ್ತೈತಿ. ನೀನೇ ಕೇಳಬೇಕು ಎಲ್ಲ ಏನು ಬೇಕು ಏನು ಬೇಡ ಪ್ರತಿಯೊಂದು. ಅದನ್ನು ಬಿಟ್ಟು ಕಬ್ರಿಗೇಡಿ ಬಿದ್ದಿಯಲ್ಲ, ಗೊತ್ತಾಗಲ್ಲನ? ಅಯ್ಯ ಅದ್ರಾಗ ಏನೈತವ, ನಮ್ಮದೇನು ಅಟ್ಯಾಚ್ ಬಾತ್ರೂಮು. ನಾನು ಹಿಂಗಂತಿ ಅಂತ ಗೊತ್ತಿದ್ದೆ, ರಾತ್ರಿನೇ ಫ್ರೆಶ್ ಅಪ್ ಆಗಕ್ಕಂತ ಅವ್ರಿಗೆ ಬೇರೆ ಟವಲ್ ಕೊಟ್ಟಿದ್ದೆ. ಆಮೇಲೆ ಲುಂಗಿ ಪಂಜಿ ಅದೆಲ್ಲ ಏನು ಬೆಳಗ್ಗೆ ತಕ್ಷಣ ಚೇಂಜ್ ಮಾಡಲ್ಲ, ನೈಟ್ ಡ್ರೆಸ್ ಅದೇ ಅದ್ರಾಗೆ ಇದ್ದರು. ಆಮೇಲೆ ಎದ್ರು ಬಿಸಿನೀರು ಬಿಟ್ಕೊಂಡ್ರು ಏನು ಕಾಸು ಕೊಡ್ಬೇಕು, ಒಲಿ ಮ್ಯಾಗಿಂದ ತಂದು ಹಾಕ್ಬೇಕನ್ನಂಗಿಲ್ಲ ಏನಿಲ್ಲ. ಗೀಝರು ಐತಿ, ಆಮೇಲೆ ಸೋಲಾರು ಐತಿ, ಚಾಲು ಮಾಡ್ಕೊತಾರೆ ಜಾಕ ಮಾಡ್ತಾರೆ. ಮತ್ತು ನಾ ಬೇರೆ ಕೊಡ್ಬೇಕನು, ನಿಂದೊಂದು ಕತ್ತಿ ಹೊತ್ತಾಗ ಅವರೇ ಅಂದಿದ್ದು ಮದ್ವೆಗೆ. ನಾನು ಬೆಳಗ್ಗೆ ಎಚ್ಚರಾಗಿತ್ತು, ಅವರೇ ಅಂದ್ರೆ ಮದ್ವೆ ಗದ್ಲಕ್ಕೆ ನಿಂಗೂ ಸುಸ್ತಾಗಿರ್ತೈತಿ, ಟಯರ್ಡ್ ಆಗಿರ್ತಿ, ಮಕ್ಕೋ ಏನಂತ ಅವಶ್ಯಕತೆ ಇಲ್ಲ, ಎದ್ದೇಳವಂತೆ ಅಂತೇಳಿ ಅದಕ್ಕೆ ಮಕ್ಕೊಂಡೆ. ಆಯ್ತು ಬಿಡು, ಅದಕ್ಕೆ ಮಕ್ಕೊಂಡಿದ್ದಿ. ಆದ್ರೆ ಇನ್ಮ್ಯಾಗ ಅಲ್ಲಿ ಹೋದ್ಮೇಲೆ ಕರೆಕ್ಟ್ ಇಲ್ಲೋಡಿಲ್ಲ 6:30 ಅಂದ್ರೆ ಎದ್ದು ಬಿಡ್ಬೇಕು. 6:30 ಯವ್ವ ನಾನೇನು ತೆಗಿಬೇಕಂತ ಮಾಡಿಯಾ? ಹೇಳ್ತೀನಿ 8 ಗಂಟೆ ಕರೆಕ್ಟಾಗಿ ಎದ್ದೇಳ್ತೀನಿ. 8 ಗಂಟೆಗೆ? ಅಲ್ಲ ಅಶ್ವಿನಿ 8ಕ್ಕೆ ಏನು ಮಾಡ್ತಿ? ಅಲ್ಲ ಏನವ ನೀನು ಎದ್ದಲ್ಲ, ನಿನ್ನ ಕೆಲಸ ಇರ್ತಾವ ನೆನಪೈತಿಲ್ಲ? ಹ್ಞೂ ಬಿ ಎದ್ದು ಫ್ರೆಶ್ ಆಗಿ ಹಲ್ಗಿಲ್ ತಿಕ್ಕೊಂಡು ಜಳಕ ಮಾಡಿ ನಾಷ್ಟ ಮಾಡಿ ಅಲ್ಲಿಂದ ಶಾಪ್ಗೆ ಹೋಗ್ಬೇಕು. ಅದಲ್ಲ ಅದನ್ನ ನೀ ಮಾಡ್ತೀಯ ಬಿಡ್ತೀಯ, ನಿನಗೆ ಬಿಟ್ಟಿದ್ದು. ಬೆಳಗ್ಗೆ ದೌಡೆದ್ದು ಅತ್ತಿ ಮಾವು ಚಾಗಿ ಮಾಡಿಕೊಟ್ಟು ಕಸ ಗಿಸ ಹೊಡೆದು ಇಲ್ಲಿ ಪಾರ್ವತಿ ಏನು ಮಾಡ್ತಾಳೆ ನೋಡಿಲ್ಲ ನೀನು? ಅದನ್ನೇ ನೀ ಅಲ್ಲಿ ಮಾಡ್ಬೇಕು. ನಾಷ್ಟಕ್ಕದು ಏನು ಬೇಕು ಏನು ಬೇಡ ಅವ್ರನ್ನ ಕೇಳಿ ಮಾಡಿಡೋದು ಮಾಡೋದು ಎಲ್ಲ ಮಾಡ್ಬೇಕು. ಈಗ ಇದನ್ನೆಲ್ಲ ಮಾಡ್ಬೇಕಾ ಅಲ್ಲಿ ಹೋಗಿ? ಮತ್ತು ಮದುವೆ ಅಂದ್ರೆ ನಂಗೆ ನೀನು ಕುಂದ್ರಿಸಲು ಉಪ್ರಿಗೆ ಮ್ಯಾಗ ನಿನ್ನ ಕಾಲ್ಗೊಂದು ಕೈಗೊಂದು ಆಡಾಡ್ತಾರಂತ ಮಾಡಿ ಏನು? ನಾನೆಲ್ಲ ಮಾತಾಡ್ಕೊಂಡೇನೆ. ಒಬ್ಬರು ಮಂಜುಳಾ ಅಂತೇಳಿ ಒಬ್ರು ಯಾರ ಕೆಲಸದವ್ರು ಅದಾರಂತೆ, ಇವ್ರ ದೋಸ್ತನ ಮನೆಗೆ ಬರೋಕ್ಕಿಗೆ ಹೇಳ್ಯಾರಂತೆ. ಬೆಳಗ್ಗೆ ದೌಡ್ ಬಂದು ಭಾಂಡೆ ತಿಕ್ಕಿ ಕಸ ಗಿಸ ಹೊಡೆದು ಕಲ್ವರ್ಸಿ ಆಮೇಲೆ ನಾಷ್ಟಕ್ಕೆ ಏನು ಬೇಕೋ ಮಾಡಿಕೊಟ್ಟು ಹೋಗ್ತಾಳಂತೆ. ರಾತ್ರಿ ಅಡಿಗೆನೂ ಬಾ ಅಂದ್ರೆ ಬರ್ತಾಳಂತೆ. ಇಷ್ಟೆಲ್ಲ ಮಾಡ್ತಾಳಂತ? ಇಷ್ಟೆಲ್ಲ ಮಾಡೋಕೆ ಪಗಾರ ಎಷ್ಟಕ್ಕಿಗೆ? ಪಗಾರ ಒಂದು ಕಸ ಗಿಸ ಹೊಡೆದು ಕಲ್ಗಿಲ್ ಒರೆಸೋದು, ಆಮೇಲೆ ಭಾಂಡೆ ತಿಕ್ಕೋದು, ಕಸ ಹೊಡೆದು ಕಲ್ಲು ಒರೆಸೋದು ಎರಡು ಸೇರಿ 2,500 ಕೇಳಾಳಂತೆ. ಇನ್ನು ನಾಷ್ಟ ಒಂದು ಹೊತ್ತು ಮಾಡಿಡೋದು ಅಂತಂದ್ರೆ ಎಷ್ಟು ಕೇಳ್ತಾಳೋ ಗೊತ್ತಿಲ್ಲ. ಹೋಗಲಿ, ನಾಷ್ಟದ ನಾವೇ ಮಾಡ್ಕೊತೀವಿ ಅಂದರೆ ಇದೊಂದು 2,500-3,000 ರೂಪಾಯಿ ಇದೆಲ್ಲ ಮಾಡೋಕ್ಕಾಳ. ರಾತ್ರಿ ಒಂದು ಅಡುಗೆಗೆ ಬಾ ಅಂದರೆ ಎಷ್ಟು ಮಾಡ್ತಾಳೋ ಗೊತ್ತಿಲ್ಲ, ಒಂದು 1,200-1,500 ರೂಪಾಯಿ ತೊಗೋಬೋದು. ಮನೆಗೆ ಫಸ್ಟ್ ಬರ್ತಿದ್ಲಲ್ಲ ಕೆಲಸಕ್ಕೆ, ಅದೇ ಸುಷ್ಮಾ ಅಂತೇಳಿ ಒಬ್ಬಕ್ಕೆ ಬರ್ತಿದ್ಲಲ್ಲ, ನೋಡಿಲ್ಲಕ್ಕಿ ಒಂದು 10 ಚಪಾತಿ ಒಂಥರ ಪಲ್ಯ ಒಂದು ಸಾರು ಮಾಡಿಟ್ಟೋಕ್ಕಿದ್ಲು. ಅನ್ನ ನಾವೇ ಮಾಡ್ಕೊತಿದ್ವಿ, ಹೌದಿಲ್ಲವ? ಆವಾಗ ಎಷ್ಟು ಕೊಡ್ತಿದ್ದೆವು ಆಕಿಗೆ? 1,200 ಕೊಡ್ತಿದ್ದೆ ನಾನು. ಅದು ಒಂದೇ ಹೊತ್ತು ಬರ್ತಿದ್ಲ ರಾತ್ರಿ ಮಾಡಿಟ್ಟು ಹೋಗಕ್ಕೆ. ಮಧ್ಯಾಹ್ನಗಿದ್ದೆ ನಾನೇ ಮಾಡ್ಕೊತಿದ್ದೆ, ಬೆಳಗ್ಗೆ ನಾಷ್ಟ ನಾನೇ ಮಾಡ್ಕೊತಿದ್ದೆ. ಮತ್ತೆ ಆಗಲಿ ತಿಂಗಳಿಗೆ ಒಂದು 5,000 ರೂಪಾಯಿ ಕೆಲಸದವ್ರಿಗೆ ಹೋಗೈತಂದ್ರೂ ಏನು ಪ್ರಾಬ್ಲಮ್ ಐತಿ? ನನ್ನ ಕೈಲಿ ಇವೆಲ್ಲ ಮಾಡೋಕ್ಕಾಗಂಗಿಲ್ಲವ. ನಾನು ಕೆಲಸದ ಮ್ಯಾಗ ಇರೋಕ್ಕೆ, ಕೆಲಸ ಮಾಡ್ತಾ ಇರೋಕ್ಕೆ, ಬೆಳಗ್ಗೆ ಹೊತ್ತು ಹೊಂಟ್ರೆ ನನ್ನ ಡ್ಯೂಟಿಗೆ ನಾನು ಹೋಗ್ಬೇಕಾ ಬೇಡ? ಅದಾಗತ್ತಲ್ಲೇ ನಾನು ಫ್ಯಾಷನ್ ಡಿಸೈನರ್ ಕೋರ್ಸ್ ಮಾಡ್ಕೊಂಡು ಕಲ್ತು ಅದ್ರೊಳಗೆ ಒಂದು ಏನಾರ ಮಾಡಬೇಕು ಅಂದ್ಕೊಂಡೈಕಿ. ನಂದೇನು ಅಷ್ಟು ಸಂಪಾದನೆ ಐತವ, ಒಂದು 5,000 ರೂಪಾಯಿ ಬೇಕಾದ್ರೆ ನಾನೇ ಕೊಡ್ತೀನಿ ಸ್ಯಾಲ್ರಿ, ಏನೂ ತೊಂದರೆ ಇಲ್ಲ. ಆಮೇಲೆ ಇವ್ರು ಹೇಳ್ಯಾರ ಪ್ರೀತಮ್ ಅವರು, ನೀ ಏನು ಟೆನ್ಷನ್ ತೊಗೊಬೇಡ, ನಿನ್ನ ಕೆಲಸಕ್ಕೆ ನೀನು ಹೋಗು, ಕೆಲಸದವ್ರನ್ನ ಇಡ್ತೀನಿ ಅಂತೇಳಿ. ಅಯ್ಯೋ ದೇವ್ರೇ ಅತ್ತಿಯವ್ರ ಯಾಕೆ ಟೆನ್ಷನ್ ತೊಗೊತೀರಿ ಬಿಡ್ರಿ, ಹೋಗ್ಲಿ. ಅಲ್ಲಕ್ಕಿ ಗಂಡನ ಮನೆಗೆ ಹೋದ್ಮೇಲೆ ಆಕಿ ಹೆಂಗೆ ಬೇಕಂಗೆ ಸೆಟ್ ಮಾಡ್ಕೋತಾಳ. ಅಲ್ಲ ಪಾರ್ವತಿ, ನೀನು ಹಂಗೆ ಮಾತಾಡ್ತೀಯಲ್ಲ. ಕೆಲಸದವ್ರು ಏನು ಹೆಚ್ಚಿಗೆ ಒಂದಿನ ಅವ್ರಿಗೇನು ಬಿಡು ಇಲ್ದಂಗೆ ಬರ್ತಾರ? ಒಂದಿನ ಏನಾರ ಸೂಟಿ ಮಾಡ್ಬೇಕಾಕತಿ, ಮಕ್ಕಳು ಮರಿ ಆರಾಮಿಲ್ಲ ಅಂತ ಕಾರಣ ಕೊಡ್ತಾರ, ಇಲ್ಲ ಜಾತ್ರೆಗೆ ಬಂದೇನೆ ಅಂತ ಕಾರಣ ಕೊಡ್ತಾರ, ಅವ್ರು ಸತ್ತಾರ ಇವ್ರು ಸತ್ತಾರ, ಅಲ್ಲಿ ಹೋಗಿ ಮದುವೆ ಐತಿ ಮುಂಜೆ ಐತಿ, 1-2 ಯವ್ವ ಸೂಟಿ ಜಗ್ಗ ಮಾಡ್ತಾವವು. ಅವಾಗ ಮತ್ತೆ ಏಕನೇ ಮಾಡ್ಕೋಬೇಕಲ್ಲ ಕೆಲಸ. ಹಿಂಗೆ ಒಲ್ಲೆ ಅಂತ ತರಲಿ ತಕೊಂಡು ನಿಂತ್ಲಂದ್ರೆ ಇವ್ರು ಹತ್ತಿ ಬಿಡ್ತಾಳ. ಅದು ಹೋಗ್ಲಿ, ದೇವ್ರ ಪೂಜೆ ಗೀಜೆ ಮಾಡೋದಾರ ಮಾಡ್ಬೇಕಾ? ಅದನ್ನ ಕೆಲಸಕ್ಕೆ ಮಾಡೋಕ್ಕಾಳನ ಪಗಾರ ಕೊಟ್ಟು? ಅದೇನು ದೊಡ್ಡಾಗದವ, ಒಂದು 4 ಹೂ ಏರಿಸಿ ಒಂದು ಉದಿನ ಕಡ್ಡಿ ಬೆಳಗದು ದೀಪ ಹಚ್ಚಿ, ಅದೇನು ದೊಡ್ಡಾಗದ? ನಾನು ಮಾಡ್ತೇನೆ ಹಂಗೇನಾರಿದ್ರೆ. ಅಯ್ಯೋ ದೇವ್ರೆ, ಆತಾಳ ನನ್ನ ಚಪ್ಪಲ್ಲ ಹೊಡ್ಸೋದಂತ್ರ ಗ್ಯಾರಂಟಿ ನಿಮ್ಮ ಅತ್ತಿ ಕೈಯಾಗ. ಮೊದಲೇ ನಿಮ್ಮ ಅತ್ತಿಗೆ ಒಲ್ಲದ ಮನಸ್ಲೇ ಬೆಲ್ಲ ತಿಂದಂಗೆ ಆಗೈತಿ. ಏನವ ದೇವ್ರೆ, ಒಲ್ಲದ ಗಂಡಗ ಮೊಸರನ್ನ ಕಲ್ಲನ್ನಾಗ ಏನು ಹುಡುಕಾಡ್ತಾಳ ಗೊತ್ತಿಲ್ಲ. ಏನೂ ಆಗಲ್ಲ, ಸುಮ್ಮನಿರು. ಆಮೇಲೆ ನಿನ್ನ ಆಕೆ ನಾದ್ನಿ ಜೊತೆಗೆ ಜಗಳ ಪಗಳ ಮಾಡಬೇಡವ.
ಏನು ಮದ್ವೆಯಾಗ ಆ ಹುಡುಗಿಂತೂ ಬಂದು ಒಂದು ನೆಟ್ಟು ಫೋಟೋ ತೆಗೆಸ್ಕೊಳ್ಳಿಲ್ಲ, ಒಂದಿಟ್ಟು ನಾಲ್ಕು ಮಾತೂ ಚಂದಾಗಿ ಆಡಿಲ್ಲ, ನನಗೆ ಗೊತ್ತೈತಿ. ಅದಕ್ಕಂತೂ ಏನು ಮನ್ಸಿದ್ದಂಗಿಲ್ಲ. ಅಲ್ಲಿ ಏನಾರು ಒಂದು ಮಾತಂದ್ರೆ ನೀನು ಸವಸ್ಕೊಂಡು ಹೋಗ್ಬಿಡು. ವಾಪಸ್ ಏನು ಅನ್ನಕ್ಕೆ ಹೋಗ್ಬೇಡ, ಹೇಳಕ್ಕೆ ಹೋಗ್ಬೇಡ, ಕೇಳಕ್ಕೆ ಹೋಗ್ಬೇಡ. ಎಷ್ಟು ದಿನ ಇದ್ದಾತು ಲಗ್ನ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಕತಿ. ಅದೆಲ್ಲ ಸೀನ್ ಇಲ್ಲವ. ಏನಾರ ನನಗೆ ಅಂದ್ಲು ಅದು ಸರಿ ಇರಂಗಿಲ್ಲ, ನನಗೆ ಗೊತ್ತೈತಿ. ಕಾರಣದಿಂದ ನನಗೇನಾರ ಕವ ಕವ ಮಾಡಿಲ್ಲ ಅಂದ್ರೆ ಆಕೆ ಗ್ರಾಚಾರ ಬಿಡಿಸ್ಬಿಡ್ತೇನೆ. ಯಾಕೆ ಮದುವೆ ಮಾಡ್ಕೊಂಡು ಹೋಗ್ಕಳ ಆಕೆ ಆ ಮನೆ ಮಗಳು ಅಂತೇಳಿ ನಾನು ಆಕೆ ಏನಂದ್ರೆ ಅನ್ಸ್ಕೋಬೇಕನ? ಯಾಕವ ನಾನು ಇಲ್ಲಿ ರಾಣಿಗತೆ ಇದ್ದಕ್ಕೆ, ನಾನು ಇಷ್ಟು ಆರಾಮಾಗಿದ್ದಕ್ಕೆ ಅವ್ರ ಮನೆಗೆ ಹೋಗಿರ್ತೇನೆ. ನಾನು ಈ ಮನೆಯೊಳಗೆ ರಾಣಿಗತೆ ಇದ್ದಕ್ಕೆ ಆ ಮನೆ ಸೊಸೆಯಾಗಿ ಹೋಗಿರ್ತೇನೆ, ಮಗಳ ಕಡೆ ಅನಿಸ್ಕೊಳಕ್ಕಲ್ಲ. ಅತ್ತಿಯರ ನೀವು ಹೇಳೋದಷ್ಟಕ್ಕೂ ಜಾಸ್ತಿ ಆಕೈತದ. ಆಕಿ ಜೀವನ ಆಕಿ ಗೊತ್ತಿರ್ತೈತೆ ತಗೋರಿ, ಯಾಕೆ ತರೈತೆ ತ್ರಾಸ ತಗೋತೀರಿ? ಅಲ್ಲ ಮತ್ತು ಆಕಿ ಹೇಳೋದು ಸರಿನೇ ಐತಿ. ಕಾರಣ ಇಲ್ಲದ ಸುಮ್ಮನೆ ಅವ್ರು ಭಯಕತ್ರಿ ಯಾಕೆ ಅನ್ಸ್ಕೋಬೇಕು? ರ್ಯಾಶಾಗಿ ಹೇಳೋ ಬದಲಿ ಅಶ್ವಿನಿ ಸ್ವಲ್ಪ ಸಮಾಧಾನವಾಗಿ ಹೇಳವ. ಮತ್ತು ಆಮೇಲೆ ಹೋದ ತಕ್ಷಣನೇ ಜಗಳ ಅನ್ನಂಗೆ ಆಗಬಾರ್ದು. ಅಷ್ಟಕ್ಕೂ ಸುನೇ ಐತಿ. ಈಗ ಹೋದ ತಕ್ಷಣ ನಿನ್ನೇನು ಅಲ್ಲೇ ಇಟ್ಕೊಳ್ಳಲ್ಲ, ಬಟ್ಟೆ ಗಿಟ್ಟಿ ಎಲ್ಲ ಬೇಕಾದ್ರೆ ನಿಧಾನಕ್ಕೆ ಹೊಂದಿಸ್ಕೊಳ್ಳುವಂತಿ. ನಾಳೆ ಒಂದೇ ದಿನ ಇಟ್ಕೊಂಡು ಕಾರ್ಯ ಮುಗಿಸಿ ಇತ್ತ ಕಳಿಸ್ತಾರೆ. ಸುನೇದಾಗಲ್ಲ, ಹಂಗಾಗಿ ಏನೂ ಮಾಡಂಗಿಲ್ಲ. ಅತ್ತಿ ಸೊಸಿ ಒಂದೇ ಸೂರು ಬಿಡ್ದಾಗ ಇರಂಗಿಲ್ಲ. ಅದಕ್ಕೆ ಏನಪ್ಪ ಆಯಿತು. ಹಲೋ. ಅವ ಏನು ಮಾಡತ್ತಿ? ಆರಾಮದಿಯನ? ಹ್ಞೂನಪ್ಪ ಆರಾಮದೇನು. ನೀ ಹೆಂಗದಿ? ಆರಾಮದಿಯನ? ಮನಿ ಎಲ್ಲ ಅಲ್ಲ ನಿಂಗೆ ಮನೆ ಹೊಂದಾಣಿಕೆ ಆಗಿರ್ತದೆ ಬಿಡು. ಅಲ್ಲಿನೂ ಇಲ್ಲಿದ್ದಂಗೆ ಐತಿ, ಅದನ್ನೇನು ಕೇಳೋ ಪ್ರಶ್ನೆನೇ ಇಲ್ಲ. ಮತ್ತು ಹೆಂಗೆ ಮನ್ಯಾನ ಮಂದೆಲ್ಲ ಏನು ಮಾಡತ್ತಾಳ ಅಶ್ವಿನಿ? ಈಗ ಎದ್ಲು ಆಕಿನ, ಎದ್ದು ಮಕ ಅದು ತೊಳ್ಕೊಂಡು ತಳಗ ಹೋದ್ಲು. ಈಗ ಟೈಮ್ 11 ಆಗೈತಿ. ಈಗ ನಿನ್ನ ಅಷ್ಟ ಆತ ಇಲ್ಲ ಏನು? ಅಕ್ಕಿ ಸಲ ಕಾಯ್ಕೊತ್ ಕೂತಿಯೇ? ನಾನು ಎದ್ದ ತಕ್ಷಣ ಪಾರ್ವತಿಯವರು ಮುಖ ತೊಗೊಂಡು ತಳಗ ಹೋದ್ನೆ. ಪಾರ್ವತಿಯವ್ರು ನಾಷ್ಟ ಮಾಡಬೇರಿ ಅಂತದ್ದು ಕರೆದು ನಾಷ್ಟಕ್ಕದು ಕೊಟ್ಟರು. ಬಿಸಿಬೇಳೆ ಬಾತ್ ಮಾಡಿದ್ರು, ಮಸ್ತಾಗಿತ್ತು. ನಾ ತಿಂದು ನಾ ಸುಮ್ಮನೆ ಕುಂತಿದ್ದೆ, ಮಾತಾಡ್ಕೊಂತ ಎಲ್ಲರ ಜೊತೆಗೆ. ಎದ್ದು ಬಂದ್ಲಕ್ಕಿ. ಅಲ್ಲ ಇದಕ್ಕೆ ಏನು ಹೇಳೋದಂತ? ಮದುವೆಯಾಗಿ ಗಂಡ ಅಲ್ಲಿ ಬಂದಾನ, ಏನು ಬೇಕು ಏನು ಬೇಡ ಕೇಳಿ ಮಾಡಿ ಆಕಿನೇ ಏನು ತೆದಕ್ಕೆ ತರ್ಬೇಕು ಹೊರತು ಏನು ನಿನ್ನ ಪಾಡಿಗೆ ನೀನು ಅಭಿಪ್ರಾಯ ಇದ್ದಂಗೆ ಅದು ನೀನು ಹೊರಗೆ ಹೋಗಿ ಅವ್ರು ಇದ್ದವ್ರು ಬಿದ್ದವ್ರೆಲ್ಲ ನೀನು ಮಾತಾಡಂಗೆ ಆಗ್ಬೇಕು. ಹೆಂಗಿದೆ ಅಲ್ಲ 11 ಗಂಟೆ ಕೇಳೋದು? ಇದೊಂದು ಸ್ವಭಾವ ಬದಲಾಯಿಸ್ಕೋಬೇಕು ನೋಡಪ್ಪ. ಆಕಿ ಇಲ್ಲಿ 11ಕ್ಕೆ ಎದ್ರೆ ನಡೆಯೋದಿಲ್ಲ. ಮತ್ತು ನಾ ಈಗ ಹೇಳಕತ್ತೇನೆ. ಅವ ಯಾಕೆ ಇಷ್ಟು ಬಾಯ್ ಮಾಡಕತ್ತಿ? 11ಕ್ಕೆ ಯಾಕೆ ಎದ್ದೇಳ್ತಾಳೆ ಆಕಿ? ಶಾಪ್ ತೆಗಿಯೋದು ಬೇಡನ? ಈಗ ಆಕಿದು ಪೇಷಂಟ್ ಡಿಸೈನರ್ದು 10 ಗಂಟೆ ಅಂದರೆ ಓಪನ್ ಆಕತ್ತದ, ಅದಕ್ಕೆ ದೌಡ್ ಹೇಳಲೇಬೇಕಾ? ಹೇಳ್ತಾಳ ಮದ್ವಿಗತ್ಲ ಓಡಾಡೋಡಾಕಿಗೂ ಸುಸ್ತಾಗೈತಲ್ಲ, ಹಂಗಾಗಿ ಎದ್ದಿದ್ಲು. ಆದರೂ ನಾನೇ ಅಂದೆ, ಮಕ್ಕೊಂಡ್ಲು. ಇರ್ಲಿ ಬಿಡವ, ಅತಿ ಇಂಥದಕ್ಕೆಲ್ಲ ಮಾತಾಡಬಾರ್ದು. ಆಯ್ತಪ್ಪ. ಅವ ನಾನು ಎದಕ್ಕೆ ಫೋನ್ ಮಾಡೀನಿ ಅಂದರೆ, ಅದು ನನ್ನ ರೂಮ್ ಸಣ್ಣದೈತಿ, ನಿಂಗೆ ಗೊತ್ತಲ್ ಬೇವ. ಮನೆ ಹೊಸ್ದಾಗಿ ಕಟ್ಟಿ ಶಿಫ್ಟ್ ಆದ ತಕ್ಷಣ ನಾನು ಈ ಬಾಲ್ಕನಿ ಇರೋ ಮನೆ ರೂಮ್ ತೊಗೋತೀನಿ ಅಂದೆ. ಆಕಿನೇ ನನಗಿಷ್ಟ, ನಂಗೆ ಬೇಕು ಅಂತ ಜಗಳ ಮಾಡಿದ್ಲು. ಅವತ್ತು ನೀನೇ ಹೇಳಿದ್ದಿಲ್ಲ, ಅಣ್ಣಗೆ ಮದುವೆ ಆದ್ಮೇಲೆ ಬಿಟ್ಕೊಡವ, ಈಗ ಸದ್ಯಕ್ಕೆ ಬೇಕಾದ್ರೆ ನೀನೇ ತಗೋ, ಹೋಗ್ಲಿ ಬಿಡ್ಲ, ಆಕಿಗೆ ಇಷ್ಟ, ಬಿಡು ಅಂದಿದ್ದಕ್ಕೆ ಬಿಟ್ಟೆ. ಈ ರೂಮ್ನಾಗ ಕಬೋರ್ಡೇ ಸರಿ ಇಲ್ಲವ. ಕಬೋರ್ಡ್ನಾಗ ಎಲ್ಲಿ ನನ್ನ ಬಟ್ಟೆಗಳು, ಆಮೇಲೆ ಅಶ್ವಿನಿ ಬಟ್ಟೆ ಜಾಸ್ತಿ ಇದಾವೆ. ನನ್ನ ಬಟ್ಟೆಗೆ ಕರೆಕ್ಟ್ ಐತಿ, ಅಶ್ವಿನಿ ಬಟ್ಟೆ ಇಟ್ಕೊಳಕ್ಕಾಗಂಗಿಲ್ಲ. ಆ ಕಡೆ ರೂಮ್ ಮಾಸ್ಟರ್ ಬೆಡ್ರೂಮ್ ಅಲ್ಲ, ಅದು ಸ್ವಲ್ಪ ಕಬೋರ್ಡ್ ಎಲ್ಲ ಇಡ್ಬೋದು, ಅರ್ಬಿ ಜಾಸ್ತಿ ಇಡ್ಬೋದು, ದೊಡ್ಡದೈತಿ. ಮತ್ತು ಆಮೇಲೆ ಆ ರೂಮ್ ನಂಗೆ ಇಷ್ಟವೇ. ಅದು ಇಬ್ಬರಿಗೂ ಡಬಲ್ ಬೆಡ್ ಐತಿ, ಚೆನ್ನಾಗೈತಿ. ಅಲ್ಲೇ ಹೊಂದಾಣಿಕೆ ಆಕತಿ. ಅದನ್ನೊಂದು ಸ್ವಲ್ಪ ಖಾಲಿ ಮಾಡಿ ಕ್ಲೀನ್ ಮಾಡ್ಕೊಡೋಣವ. ಆಕಿಗೆ ಖಾಲಿ ಮಾಡೋಣ, ಹೋಗ್ಲತ್ತಾಗ ನಾನೇ ಕ್ಲೀನ್ ಮಾಡ್ಕೋತೀನಿ. ಓ ಹೌದಲ್ಲ. ಅಲ್ಲ ಈಗ ಏನಂತಾಳನಪ್ಪ. ಸರಿ, ಖಾಲಿ ಮಾಡಿ ಇಟ್ಟಿರ್ತೇನೆ, ತಗೋಬರ್ರಿ. ಏನು ಆಯ್ತು ಹೇಳ್ತೇನೆ. ಹೇಳವ, ನಾವು ಮಧ್ಯಾಹ್ನ ಊಟ ಆದ್ಮೇಲೆ ಬಿಡ್ತೇವೆ ಇಲ್ಲಿಂದ. ಮತ್ತು ಅದನ್ನು ಶಿಫ್ಟ್ ಮಾಡ್ಕೊ ಅನ್ನೋಕ್ಕೆ ಐಟಮ್ಸ್ ಏನದಾವ ಅದನ್ನ ಈ ಕಡೆ. ಅಲ್ಲಲ್ಲ ನಿನ್ನ ರೂಮ್ನಾಗ ಏನೇನು ಇಟ್ಟಿಯೇ ಎಲ್ಲ ತಂದು ಕೀಲಿ ಇಟ್ಕೊಂಡು ಕುಂತ್ರ ನೀನು ನಿನ್ನ ರೂಮ್ ಅದನ್ನು ಖಾಲಿ ಮಾಡಿಕೊಡ್ಬೇಕಲ್ಲ ಆಕಿಗೆ. ನಾ ಅಂತೀನಿ ಹೆಂಗಿದ್ರು ಈಗ ಸುನೇ ಐತಿ, ಮತ್ತು ವಾಪಸ್ ತವ್ರ ಮನೆಗೆ ಹೋಗ್ಬೇಕಾಕಿ. ಆರಾಮ ಆಕಿನ ನಾಳೊಂದಿನ ಇದ್ದು ಅದು ತವ್ರ ಮನೆಗೆ ಬಿಟ್ಟು ಬಾ. ಆಕಿನ ಒಯ್ದು ಕರ್ಕೊಂಡೋಗಿ ಬಿಟ್ಟು ಬಂದಮೇಲೆ ನೀವು ಅಣ್ಣ ತಂಗಿ ನಿಮ್ಮ ರೂಮ್ ಬದಲಾಯಿಸ್ಕೊರಿ. ನಿನ್ನ ಸಾಮಾನು ತೊಗೊಂಡಿತ್ತಾಗ ಆಕಿ ಸಾಮಾನು ತೊಗೊಂಡು ಆಕಿ ಇತ್ತಾಗ ಬರ್ತಾಳೆ. ಏನಂತೆ? ಹೌದಲ್ಲ, ಸರಿ ಹಂಗೆ ಮಾಡ್ತೀನಿ ತಗೋರ್ವ. ಮತ್ತೆ ಏನೋ ಸಿಟ್ಟು ಗಿಟ್ಟು ಅದಾಳು ಹೇಳು. ಆಕಿಗೆ ಈ ರೂಮ್ ಕರೆಕ್ಟಾಗಿ ಐತಿ, ಏನು ನಾರ್ಮಲ್ ರೂಮ್ ಅದು ಚೆನ್ನಾಗೇ ಐತಲ್ಲ, ಅದಕ್ಕೇನಾಗೈತಿ. ಆ ಕಡೆ ಇರೋದು ಅದು ಡಬಲ್ ಬೆಡ್, ಆಮೇಲೆ ಅದೆಲ್ಲ ಕಂಫರ್ಟಬಲ್ ಐತೆ ನಮಗೆ. ನಾವು ಅಲ್ಲಿ ಇರ್ತೀವಿ. ಹೇಳ ಇಡ್ತೇನವಾ? ಸರಿ ಇಡ್ತೇನೆ. ಅಲ್ಲ ಒಂದು ಮಾತು, ಅಪ್ಪ ಏನು ಮಾಡಕತ್ತಾನ? ಅಪ್ಪ ಎಲ್ಲೈತಿ ಅಂತ ಬಾಯಾಗ ಬರಲಿಲ್ಲ ನೋಡೋಂಗೆ. ಏನಪ್ಪ ಗಂಡು ಮಕ್ಕಳು ಮದುವೆಯಾಗಿಂದ ಯಾಕೆ ಹಿಂಗೆ ಬದಲಿ ಹಾಕವ ಏನೋ? ಅದೇ ಹೆಣ್ಮಕ್ಳು ತವ್ರ ಮನೆಗೆ ಫೋನ್ ಮಾಡಲಿ, ಇದ್ದು ಬಿದ್ದವ್ರನ್ನ ಮನೆಯಾಗಿರೋ ನಾಯಿ ನರಿ ಮಕ್ಕಳು ಮರಿ ಎಲ್ಲದನ್ನು ವಿಚಾರಿಸ್ಕೊಂತಾರೆ. ಇವು ಅದಾವು. ಏನ? ಓ ಯಾವಾಗ ಬಂದು ಕುಂತಿ? ನಿನ್ನ ಮಗನ ಜೋಡಿ ಮಾತಾಡತ್ತಿದ್ದಲ್ಲ, ಆ ಕಡೆ ಹೊಳೆ ಅವಾಗ ಬಂದೆ. ಏನಂತೆ? ಏನೋ ರೂಮ್ ಖಾಲಿ ಮಾಡೋದು ಅಂತ ಅನ್ನತಾನಲ್ಲ, ಏನದು? ನೀನು ಏನೇನೋ ಹೇಳತ್ತಿದ್ದಿ? ಹೌದಾ? ಅದು ಏನಿಲ್ಲ, ನಿನ್ನ ರೂಮ್ ಅವಂಗ ಉಪಯೋಗಿಸ್ತಾನಂತಿನ ಮೇಲೆ ದೊಡ್ಡದೈತಲ್ಲ, ಅದಕ್ಕೆ ಅವನ ರೂಮ್ ನೀ ತೊಗೋಬೇಕಂತ. ನಾ ಕೊಡಂಗಿಲ್ಲ ನನ್ನ ರೂಮ್. ಯಾಕವ ಬಿಟ್ಟು ಕೊಡ್ಬೇಕು ನಾನು? ಇವತ್ತು ರೂಮ್ ಖಾಲಿ ಮಾಡಂತಾನ, ನಾಳೆ ಮನಿನೇ ಖಾಲಿ ಮಾಡಂತಾನ. ನಾ ಬಿಟ್ಕೊಡಲ್ಲ. ನಾ ಇಷ್ಟು ದಿನ ಅಲ್ಲೇ ಇದ್ದಿದ್ದು, ಅದೇ ಕಂಫರ್ಟಬಲ್ ಐತಿ ನಂಗೆ. ಅಲ್ಲಿ ಹೊರಗಡೆ ಈ ಕಡೆ ಡೋರ್ ತೆಗೆದ್ರೆ ಬಾಲ್ಕನಿ ಐತಿ, ನಂಗೆ ಎಷ್ಟು ತಣ್ಣ ಗಾಳಿ ಬೀಸ್ತಿರ್ತೈತಿ. ಯಾವಾಗ ನಂಗೆ ನಿಂದಿರ್ಬೇಕು ಅನಿಸ್ತಾ ನಿಂತಿರ್ತೇನೆ. ಅಲ್ಲಿ ಎಷ್ಟೋ ಸಲ ಫೋನ್ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ತಗೋತಾನ. ಸಾಧ್ಯನೇ ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನಾ ಬಿಟ್ಟು ಕೊಡಲ್ಲ ಆ ರೂಮ್ನ. ಅವನು ಇದೇ ರೂಮ್ನಾಗ ಇರ್ಬೇಕು, ನಾನು ಅಲ್ಲೇ ಇರ್ತೀನಿ.
ಅಲ್ಲ ಹೆಂಗೆ ಮಾತಾಡ್ತೀಯ ನೀನು? ಅಣ್ಣಂದದ ರೂಮ್ ಅಲ್ಲ, ಫಸ್ಟಾಗಿ ಮನೆ ಶಿಫ್ಟ್ ಆಗತ್ಲೆ ಆ ರೂಮ್ನೇ ನಾನೇ ಇರ್ತೇನೆ ಅಂತ ಜಗಳ ಮಾಡಿದ. ನಾ ಇರ್ತೇನೆ ಇದಕ್ಕೆ ನಾನು ಹೋಗ್ಲಿ ಬಿಡ, ಆಕಿಗೆ ಬಿಡಪ್ಪ ಹೋಗ್ಲಿ ಅಂತ ಬಿಡಿಸಿದೆ. ಅಲ್ಲ ಈಗ ಅವ ಇರೋ ರೂಮ್ ಏನು ಸಣ್ಣದೈತಾ? ಅಯ್ಯೋ ದೇವ್ರೆ, ಅಲ್ಲ ಅದೇನದು, ಅದು ದೊಡ್ಡದೇ ಐತಿ ರೂಮ್, ಆದರೆ ಇದಕ್ಕಿಂತ ಒಂಚೂರು ಅದು ದೊಡ್ಡದೈತೆ ಅಷ್ಟೇ. ಹಂಗೆ ಮಾಡಬೇಡ. ಮದುವೆ ಆಗ್ಯಾರಲ್ಲ ಇಬ್ರು ಗಂಡ ಎಂತಿ, ಮತ್ತೆ ಎಂತಿ ಗಂಡ ಒಂದು ಸ್ವಲ್ಪ ಜಾಗ ಜಾಸ್ತಿ ಬೇಕಾಕತಿ. ಅದು ಅಲ್ಲದೆ ಕಬೋರ್ಡ್ ಅರ್ಬಿ ಇಬ್ಬರದು ಗಂಡ ಎಂತಿದ್ದು ಇಡಕ್ಕೆ ಸಾಲಲ್ಲ. ನಂದು ಒಬ್ಬೊಂದು ಹಿಡಿಸ್ತೈತಿ, ಆಕಿದು ಇಡತ್ರ ಆಗಲ್ಲ. ಆ ಕಡೆದಾದ್ರೆ ದೊಡ್ಡದೈತಿ, ಅಲ್ಲಿ ಇಟ್ಕೋತೀವಿ. ಆಕಿಗೆ ಹೇಳು ಖಾಲಿ ಮಾಡಕ್ಕ ಅಂತಾನೆ. ಏನು ಅವ ಹೇಳೋದು ಒಂದು ಲೆಕ್ಕಕ್ಕೆ ಹೌದು. ನೀನು ಅಂದಿದ್ದಿ ಮದುವೆ ಆದ್ಮೇಲೆ ಬಿಟ್ಕೊಡ್ತೀನಿ ಅಂತ. ಮದುವೆ ಆದ್ಮೇಲೆ ಬಿಟ್ಕೊಡ್ತೇನೆ ಅಂದಿದ್ದೆ. ನನಗಿಷ್ಟ ಇರೋ ಅತ್ತಿಗೆ ಮನೆಗೆ ಬಂದರೆ ಈ ಕ್ಯಾವಕಿನ ಮಾಡ್ಕೊಂಬಂದನ ನಾನು ಯಾಕೆ ಬಿಟ್ಕೊಡ್ಲಿ, ಬಿಡಲ್ಲ ನಾನು. ಇಲ್ಲೋಡ ಬಾಯಿ ನಾಲ್ಗಿ ಎಲೆಬಿಲ್ಲದ ನಾಲ್ಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡ, ಹಲ್ಲು ಉದುರಿಸ್ಬಿಡ್ತೇನೆ ಯಾವಕ್ಕೆ ಅಂತ. ಮರ್ಯಾದೆ ಕೊಡೋದು ಕಲಿ ಅತ್ತಿಗೆಕಿ. ಏ ಹೋಗವ, ಮರ್ಯಾದೆ ಕೊಡ್ಬೇಕಂತ. ಆಕಿ ಮುಂದೆ ನಾನು ಮಾತ್ರ ಕೀಳಾಗಿರ್ಬೇಕು ಯಾವಾಗಲೂ, ಆಕಿ ಜಾಸ್ತಿ ಇರ್ಬೇಕನ್ನ. ನನ್ನ ಮದುವೆ ಆಗೋದ್ಮೇಲೆ ಅವ್ರಿಗೆ ತಗೊಂಡು ಅಲ್ಲಿ ಮಟ್ಟ ಇಲ್ಲೇ ಇರ್ಬೇಕನ ಅವ್ರು. ಬೇಡವ, ಇಷ್ಟು ಹಠ ಚಲೋ ಅಲ್ಲ ಹೆಣ್ಮಕ್ಳಿಗೆ. ಏನು ಹೋಗಿ ಖಾಲಿ ಮಾಡು ಈಗ ಬೇಡ. ಆಕಿ ಬಂದು ಒಮ್ಮೆ ಹೋಗಿ ಕೊಳ್ಳೋಕ್ಕಳಲ್ಲ, ಆಮೇಲೆ ಅಣ್ಣ ತಂಗಿ ನೀವೇ ಕೂತ್ಕೊಂಡು ಬದಲಿ ಮಾಡ್ಕೊರಿ. ಆಗಲ್ಲ, ಹೋಗೇ ಬಿಡ್ತೀನಿ ನಮ್ಮವ್ವ. ನನ್ನ ರೂಮ್ ಕೇಳ್ತಾಳನ ಆಕಿ, ಆಕಿನೇ ಹೇಳ್ಕೊಟ್ಟಿರ್ತಾಳೆ ಮತ್ತಿನ್ನೇನು. ಅಯ್ಯೋ ದೇವ್ರೆ. ಅತ್ತಿ ಇಲ್ಲ ನೋಡ್ರಿ ಹೆಂಗಾಗಿತ್ತು ಡ್ರೆಸ್. ಎಷ್ಟು ಚೆನ್ನಾಗಿದೆ ಡ್ರೆಸ್. ಅದೇನ ಶರಾರ ಅಂತಾರಲ್ಲ ಅದ? ಇಲ್ಲಪ್ಪ, ಸಿಲ್ವರ್ ಸೂಟ್ ಅಂತ ಬರ್ದಿತ್ತು ಕೆಳಗೆ. ಆನ್ಲೈನ್ನಾಗ ಆರ್ಡ್ರ್ ಮಾಡೋ ಹೊತ್ನಾಗ ಇರಬೇಕದೇ. ನನಗೂ ಅದು ಡ್ರೆಸ್ಸಿನ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ, ಆದರೆ ಡ್ರೆಸ್ ಚೆನ್ನಾಗೈತಲ್ಲ, ಸೂಪರ್ ಮಸ್ತೈತಿ. ಎಷ್ಟು ಇದಕ್ಕೆ ಡ್ರೆಸ್ಸಿಗೆ? ಇದಕ್ಕೆ ಡ್ರೆಸ್ಸಿಗೆ 2,900 ರೂಪಾಯಿ ಡ್ರೆಸ್. ಆನ್ಲೈನ್ನಾಗ ಆರ್ಡ್ರ್ ಮಾಡಿದ್ದೆ, ನಿನ್ನೆ ಬಂತು. ನೀವು ಮನೆಯಾಗ ಇರಲಿಲ್ಲ ತೋರ್ಸಕ್ಕೆ, ಅದಕ್ಕೆ ಈಗ ಹಾಕ್ಕೊಂಡು ಬಂದೆ. ಇದು ಹೆಂಗೆ ಚಲೋ ಅನ್ಸಾತಲ್ಲ ತೀರ, ಇಲ್ಲಾಂದ್ರೆ ರಿಟರ್ನ್ ಮಾಡ್ತೀನಿ. ಅಯ್ಯೋ ನನ್ನ ಬಿಡ, ನಿನಗೆ ಕಂಫರ್ಟಬಲ್ ಐತಿಲ್ಲ. ಓ ಹಂಗಿದ್ರೆ ಇಟ್ಕೋ. ಅದು ಬಿಡ, ಇದು ಚೆನ್ನಾಗೆ ಕಾಣಿಸ್ತೈತಿ ನಿನಗೆ. ಇಲ್ಲಿ ನೋಡ್ದೆ ಆಯರ್ದು ಬುಕ್ ಓದ್ತಾ ಇದೀನಲ್ಲ, ಅದು ಇಲ್ಲಿ ಬಂದ್ಬಿಟ್ಟೈತಿ. ನಮ್ದಲ್ಲ ಇದು ಲಕ್ಷ್ಮೀ ಮನಿದು. ಹೌದಾ? ಏನೇನು? ಅಯ್ಯೋ ದೇವ್ರೆ, 101 ರೂಪಾಯಿ ವೆಂಕಪ್ಪ, 102 ರೂಪಾಯಿ ಹಿರೇಮನಿ, ಮೂಲಿ ಮನಿ ಗದಿಗೆಪ್ಪ 501. ಅಯ್ಯೋ ಎಲ್ಲ ಹೆಸರೆಲ್ಲ ಹೇಳಕ್ಕೆ ಹೋಗ್ಲಿ. ಈರಮ್ಮ ಬೆಳಗಲಿ 1001. ಆಮ್ಯಾಗ ಇದು ಏನದು ಮಂಜವ್ವ ಹಿರೇಮಠ ಎಷ್ಟು 201. ಆಮೇಲೆ ಯಾರು ಪದ್ಮಾ ವಸಂತನ ಏನ ಅದು ಹೆಸರು ಅಕ್ಷರನ ಭಾಷ್ಟಾಗಿ ಬರ್ಕೊಂಡಾರ ಅವ್ರೆ ಯಾರೋ ಒಬ್ರು. ಅದು ಅರ್ಥನೇ ಆಗೋದು ಕೆಲವೊಂದು. ಹೋಗ್ಲಿ ಬಿಡು. ಅದು ನೋಡಿದ್ದೀನಿ, ರೊಕ್ಕ ನೋಡಿದ್ರೆ ಏನಂತೀನಿ, ಇಡೀ ಬಂದಿರೋದೆಲ್ಲದು ಲೆಕ್ಕ ಹಾಕಿದ್ರೆ ಒಂದು 5-10 ಸಾವಿರ ರೂಪಾಯಿ ಹಾಕತ್ತಾ ಇಲ್ಲ ಅಂತೀನಿ ನಾನು. ಅಯ್ಯೋ ದೇವ್ರೆ, ಅದು ಹೋಗಲಿ. ಐಟಮ್ಸ್ ಎಂತೆಂತ ಬಂದವು ನೋಡಿ, ಅನ್ಬಾಕ್ಸ್ ಮಾಡೋದೇ ಬೇಡ. ಹೌದು, ಅನ್ಬಾಕ್ಸ್ ಮಾಡೋದೇ ಬೇಡ. ಈಗ ನಮ್ಮದೆಲ್ಲ ಗಿಫ್ಟ್ ಬಂದಿದ್ದನ್ನು ಹಾಗೆ ಇಟ್ಟಿನಿ. ಅಂದರೆ ನಾನು ಯಾಕೆ ಓಪನ್ ಮಾಡಬೇಕು, ಅವರೇ ಇಬ್ಬರು ಮದುಮಕ್ಳು ಓಪನ್ ಮಾಡ್ಕೊಳ್ಳಿ ಬಿಡು ಅಂತೇಳಿ ನಾನು ನೋಡಿದೆ. ಅದ್ರ ಮ್ಯಾಗೆಲ್ಲ ಅರುಣ್ ಫ್ರೆಂಡ್ಸ್ ಕೊಟ್ಟಿರೋದು, ನಿಮ್ಮ ಫ್ರೆಂಡ್ಸ್ ಕೊಟ್ಟಿರೋದು, ನನ್ನ ಫ್ರೆಂಡ್ಸ್ ಕೊಟ್ಟಿರೋದು ಎಲ್ಲ ಅಲ್ಲೇ ಇದ್ದಾವೆ. ಅವ್ರ ಕಡೆ ಕೊಟ್ಟವ್ರದ್ದು ಎಲ್ಲರದು ಓಪನ್ನೇ ಮಾಡೋದು ಬೇಡ. ಮೇಲೆ ಕಾಂತವು ನೀರು ತುಂಬು ಹಂಡೆ, ಕೊಳಗ, ಟಾಕಿ, ಬೇಸನ್ ಪುಟ್ಟಿ, ಚರಿಗೆ, ಗಡಿಯಾರ. ಅಯ್ಯೋ ದೇವ್ರೆ, ಬ್ಲೌಸ್ ಪೀಸ್ ಅಂತ ಜಗ್ ಬಂದವು. ಆಮೇಲೆ ಅದೆಂಥದ್ದು ಸೀರೆನೂ ಅಂಥ ಕ್ವಾಲಿಟಿ ಏನೂ ಇಲ್ಲ. 400, 500 ರೂಪಾಯಿ 500 ರೂಪಾಯಿದು ಸೀರೆನೂ ಅದಾವ ಇಲ್ಲವು ಅಂಥ ಸೀರೆ. ಒಂಚೂರು ಚೆನ್ನಾಗಿಲ್ಲ. ಅವ್ರಿಗೆ ತಕ್ಕಂಗೆ ಅವ್ರು ಆಯಾರು ಮಾಡಿರ್ತಾರೆ. ಇವ್ರ ಮಂದಿಗೆ ಏನು ಕೊಟ್ಟಿರ್ತಾರೋ ಅವ್ರು ಅದನ್ನೇ ಕೊಡ್ತಾರೆ. ಹೌದು. ನಮ್ದು ಅಲ್ಲ ಅತ್ತಿಯರ, ಆಕಿ ಬರ್ತಾಳಲ್ಲ ಇವತ್ತು, ಹೆಂಗಿದ್ರು ಬರ್ತಾ ಇದ್ದಾಳ. ಸಂಜೆ ಮುಂದೆ ಗಿಫ್ಟ್ ಓಪನ್ ಮಾಡಕ್ಕೆ ಕುಂದ್ರಣ, ಏನಂತೀರಿ? ನಮ್ಮ ಕಡೆ ಗಿಫ್ಟ್ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡೋಣಂತೆ. ಅವ್ರ ಕಡೆ ಗಿಫ್ಟ್ ಪ್ಯಾಕಿಂಗು ಓಪನ್ನಲ್ಲಿ ಮೇಲೆ ಕಾಣ್ತಾ ಇದಾವಲ್ಲ. ಆ ನೀರು ತುಂಬ ಕೊಳಗ ನೋಡಿರಾ, ಅದೊಂದು 1000 ರೂಪಾಯಿ ಇರ್ಬೇಕದಷ್ಟೇ. ಅಂತ ಒಂದು 4-5 ಬಂದವು ಅಲ್ಲ, ಅದ್ರೊಳಗೆ ನಾವೆಲ್ಲಿ ನೀರು ತುಂಬಿಟ್ಕೊತೀವಿ. ಹಾಗೆ ಮಾಡೋಣ. ನಮ್ಮ ಕಡೆ ಗಿಫ್ಟ್ ನೋಡಲಿ, ಆಕಿ ಕಡೆ ಗಿಫ್ಟು ನೋಡಲಿ. ಅಲ್ಲ ಈಗ ನೀರು ತುಂಬಿಟ್ಕೊಳ್ಳಲ್ಲ, ಅವ್ನು ಏನು ಮಾಡೋದು? ರಿಟರ್ನ್ ನಾವು ಯಾರಿಗಾರ ಕೊಡೋಕೆ ನಮ್ಗಂಥವೆಲ್ಲ ಕೊಟ್ಟು ಸರಿ ಇಲ್ಲಲ್ಲ. ನೋಡೋಣ ತಡಿ. ಅವ್ರ ಕಡೆದ್ದೇ ಏನಾರ ಫಂಕ್ಷನ್ಸ್ ಬಂದಾಗ ಯಾವತ್ತಾದರೂ ನಮ್ಮನ್ನು ಕರಿತಾರಲ್ಲ, ಅವಾಗ ಅವನ್ನೇ ತೊಗೊಂಡೋಗಿ ರಿಟರ್ನ್ ಮಾಡೋಣಂತೆ, ಏನಂತೆ? ಅಯ್ಯೋ ಅತ್ತಿಯರ, ಅದ್ರ ಮ್ಯಾಗೆಲ್ಲ ಹೆಸರು ಹಾಕ್ಸಾರ, ಸೋಮನ್ ಗೌಡ ಪಾಟೀಲ್, ತಾಮ್ರದ ಚಂಬು. ಅದನ್ನ ಹೆಂಗೆ ತೊಗೊಂಡೋಗಿ ನೀವು ಇನ್ನೊಬ್ರಿಗೆ ಆಯರ್ ಮಾಡ್ತೀರಿ? ಅದೆಲ್ಲ ಆಗಲ್ಲ. ಹೌದಾ? ಹೋಗ್ಲಿ ಬಿಡು, ಎಲ್ಲಿ ಬಿಡು, ಒಂದು ಬತ್ತಲ್ಲಿ ಇರುವಲ್ವ, ಮತ್ತೇನು ಮಾಡೋದು? ಅವ್ರಿಗೆ ಮನೆಯಾಗ ಏನಾರು ಹೆಲ್ಪಕ್ಕ ಅಂದ್ರೆ ತುಂಬಿಟ್ಕೊಳ್ಳಿ, ಅವ್ರಿಗೆ ಕೊಟ್ರಾತ. ನಾವು ಹೆಂಗೆ ಫಿಲ್ಟ್ರ್ ಹಾಕ್ಸ್ಕೊಂಡೇವಿ. ಆಮೇಲೆ ಈ ಕಡೆ ಒಂದು ನಮ್ಮ ಅತ್ತಿಯರ ಅಂದರೆ ನಮ್ಮ ಅತ್ತಿ ಅಂದರೆ ನಮ್ಮ ಅಪ್ಪನ ತಂಗಿ, ನಾನು ಸಣ್ಣೋಳಿದ್ದೆ ಅವಾಗ ಒಂದು ದೊಡ್ಡ ಹಂಡೆ ತಂದು ಕೊಟ್ಟಿದ್ರು. ಆ ಹಂಡೆ ಅವ್ರ ನೆನಪಿಗೋಸ್ಕರ ಇಟ್ಕೊಂಡೇನೆ. ಅದರೊಳಗೆ ನೀರು ತುಂಬಿರ್ತೀವಿ. ಇನ್ನು ಬೇರೆ ಎಲ್ಲಿ ನೀರು ತುಂಬಿಡ್ತೀವಿ? ಫಿಲ್ಟ್ರ್ ಕ್ಯಾನ್ಸ್ ಎಲ್ಲ ಇರ್ತಾವೆ, ಅದ್ರ ಮೇಲೆ ನೀರು ತುಂಬಿಟ್ಟಿರ್ತೀವಲ್ಲ, ಅದನ್ನೇ ದಬ್ಬಾಕಿರ್ತೀವಿ. ಇರುವಂಗಿರಲಿ, ಒಂದು ಬತ್ತಲ್ಲಿ ಇಟ್ರಾತ್, ಮತ್ತೇನು ಮಾಡೋದು? ಇದು ಆಯರ್ ಬುಕ್ಕು ಅವ್ರದ್ದು ಅವರೇ ತೊಗೊಂಡು ಹೋಗ್ಬೇಕು.
ಏನೋ ಬೈ ಮಿಸ್ಟೇಕ್ ಆಗಿ ಬಂದೈತನ ಇದು ನಮ್ಮ ಬುಕ್ಕಿನ ಜೊತೆಗೆ ಅನಿಸ್ತೈತಿ, ಏನೋ ಮಿಸ್ ಆಗಿರ್ಬೇಕು. ಬಂದಿದ್ದು ಒಳ್ಳೇದಾಯ್ತು, ಏನೇನು ಬಂದೈತಿ ಅಂತ ನೋಡ್ದಂಗೆ ಆತ. ಇಲ್ಲಾಂದ್ರೆ ಸುಮ್ಮನೆ ನನ್ನ ಕಡೆಯವ್ರು ಅದನ್ನು ಕೊಟ್ಟಾರ, ನನ್ನ ಕಡೆಯವ್ರು ಇದನ್ನು ಕೊಟ್ಟಾರ ಅಂತ ಪೋಸ್ ಕೊಡ್ತಿದ್ಲು. ಅಲ್ಲ, ನನಗೆ ವಿಚಿತ್ರ ಆಗಿರೋದು, ಅವ್ಳು ಕಾಲೇಜಿಗೆ ಲೆಕ್ಚರ್ ಅಲ್ಲ, ಆಕಿ ಕಡೆ ಫ್ರೆಂಡ್ಸೂ ಅಂತ ಏನು ಕಾಸ್ಟ್ಲಿ ಗಿಫ್ಟ್ ಕೊಟ್ಟಿಲ್ಲ. ಅವ್ರು ಯಾಕೆ ಕಾಸ್ಟ್ಲಿ ಕೊಡ್ತಾರ? ಇವು ಯಾರಿಗಾರ ಕಾಸ್ಟ್ಲಿ ಕೊಟ್ರೆ ಅವ್ರು ಕೊಡ್ತಾರನ್ನ. ಅದೇ ಗಡಿಯಾರ, ಆಮ್ಯಾಗ ಒಂದು 2-3 ಗಡಿಯಾರ ಬಂದಿರ್ಬೇಕಲ್ಲ. ಆಮೇಲೆ ಕೃಷ್ಣನ ಫೋಟೋ, ರಾಧೆ ಫೋಟೋ, ಗಣಪತಿ ಫೋಟೋ ಇಂಥದ್ದೇ ಕೊಟ್ಟಿರೋದವ್ರು ಎಲ್ಲ. ಹಾಂ ಹೌದು, ಅದ್ರಾಗ ಒಂದೇ ಒಂದು ಭಾಳ ಚೆನ್ನಾಗೈತತ್ತಿಯರ ರಾಧಾಕೃಷ್ಣ ಫೋಟೋ. ಅದು ಬೇಕಾದ್ರೆ ಎಲ್ಲಾದರೂ ಒಂದು ಎಂಟ್ರೆನ್ಸ್ನಾಗ ಹಿಂಗೆ ಹಾಕ್ಬೋದು, ಭಾಳ ಚಂದ ಐತೆ ಫೋಟೋ ರೀ. ಅಲ್ಲ, ನಾನು ಇಲ್ಲೇ ಕುಂತೀನಿ, ಒಂದು ಮಾತು ಏನು ಎತ್ತ ಅಂತ ಕೇಳಾರ್ದ ಹೊಂಟ್ಬಿಟ್ರಲ್ಲ. ಫ್ಯಾಕ್ಟ್ರಿಗೆ ಹೋಗಿಲ್ಲ ಅಂತಲ್ಲ ಇವತ್ತು, ಯಾಕೆ? ಎಲ್ಲೋಗಿದ್ರಿ? ಬೆಳಗ್ಗೆ ಹೋಗಿರಿ, ಸಂಜೆ 5-6 ಗಂಟೆ ಆಗಕ್ಕೆ ಬಂತು, ಇನ್ನೂ ಇವಾಗ ಬಂದ್ರಲ್ಲ, ಎಲ್ಲೋಗಿದ್ರಿ? ಅಲ್ಲ, ಅದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲಿಗೆ ಎಲ್ಲ ಹೇಳ್ಬೇಕನ. ಒಂದು ನನ್ನ ಫ್ರೆಂಡ್ ಮನೆಗೆ ಹೋಗೋ ಸ್ವತಂತ್ರ ನಂಗಿಲ್ಲನ. ಅಲ್ಲ ತಡಿ, ನೀನು ಅದೇನೋ ಲೇಡೀಸ್ ಕ್ಲಬ್ಬು, ಅದೇನೇನೋ ಮಹಿಳಾ ಸಂಘದ ಮೀಟಿಂಗು ಅಂತ ಹೋಗಿಯಲ್ಲ, ನಾನು ಯಾವಾಗಾರ ಯಾಕೆ ಇಷ್ಟು ಲೇಟ್ ಆಯ್ತು ಏನು ಎತ್ತ ಅಂತ ಕೇಳೇನೇನೋ, ಹೇಳಂಗಾರ ನೋಡೋಣ. ನೀನು ನನಗೆ ಯಾಕೆ ಇಷ್ಟು ಪ್ರಶ್ನೆ ಕೇಳ್ತಿ? ಅಲ್ಲ, ನಾನು ಎಲ್ಲೂ ಹೋಗ್ಬಾರ್ದನ ಹಂಗಾರ? ಅಲ್ಲ, ಮಾತಿಗೆ ಮುಂಚೆ ಜಗಳ ಮಾಡ್ತಾರಲ್ಲ, ಏನಾಯ್ತು ಇವರಿಗೆ? ಮೊದಲೆಲ್ಲ ನಾನು ಎಷ್ಟು ಬೈದರೂ ಸುಮ್ಮನೆ ಇರ್ತಿದ್ರು, ಏನಂದ್ರೂ ಸುಮ್ಮನೆ ಇರ್ತಿದ್ರು. ಇತ್ತಿತ್ತಾಗ ಏನಾಗೈತಿ ಇವರಿಗೆ? ಯಾಕೆ ಹಿಂಗೆ ಮಾಡ್ತಾರೆ ಇವ್ರು ನನ್ನ ಜೋಡಿ? ಏನಪ್ಪ, ಒಂದು ಅರ್ಥ ಆಗೋಲ್ತು. ಅಲ್ರಿ, ಅದಕ್ಕೆ ಜಗಳನ ಮಾಡ್ತೀರಿ? ಕೇಳಿದ್ದು ಎಲ್ಲೋಗಿದ್ರಿ ಅಂತ ಹೇಳಕ್ಕೆ ತಡಿ, ನಾ ಹೇಳೋಕಿದ್ನೇ ಇಲ್ಲ, ಮಹಿಳಾ ಸಂಘದ ಇದಕ್ಕೆ ಹೊಂಟೇನಿ, ನಾಗ ಬ್ಯಾಂಕಿಗೆ ಹೊಂಟೇನಿ, ಪ್ರತಿಯೊಂದು ಹೇಳೇ ಹೋಗ್ಕನಲ್ಲ, ನಾನೆಲ್ಲ ಹೇಳಲಾರ್ದ ಹೋಗ್ತೇನೆ. ನೀವು ಏನು ಕೇಳಂಗೆ ಹೋಗಿರಲ್ಲ, ಅದಕ್ಕೆ ಕೇಳ್ತಾ ಇರೋದು, ಯಾಕೆ ಎಲ್ಲೋಗಿದ್ರಿ ಎತ್ತ ಅಂತೇಳಿ. ಕತೆ ನಿಮ್ದೊಂದು ತಗ, ಮಾತಾಡೋದೇ ಕಷ್ಟಪ್ಪ ನಿಮ್ಮ ಹತ್ರ. ಜಗಳ ಮಾಡಿಲ್ಲ ಮರ, ನೀನಂತರೂ ಮಾತಾಡಿದ್ರೆ ಜಗಳ ಅಂತೀನಿ ನೋಡತ್ತಾಗ. ಅದು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಹೌದಾ, ಸರಿ ಆಯ್ತು ತಗೋರಿ. ಅಲ್ಲ, ಫ್ಯಾಕ್ಟ್ರಿಗೆ ಹೋಗಿದ್ದಿಲ್ಲಲ್ಲ, ಅದಕ್ಕೆ ಕೇಳಿದೆ. ಸರಿ, ಆಯ್ತು ಹೋರಿ. ಇದು ಯಾವ ಫ್ರೆಂಡ್ ಅಂತ ಕೇಳ್ಬೋದಾ? ಫ್ರೆಂಡ್ ಯಾರು ಏನು ಕೇಳಿದ್ರು ನಾ ಹೇಳಿದೆ ಅನ್ಕೋ, ಯಾರಂತ ಏನು ನಿಂಗೆ ಗೊತ್ತಾಕತ್ತೆ? ಹೌದಿಲ್ಲ? ಏನು ಬಿಡು, ಅಯ್ಯೋ ದೇವ್ರೆ, ಹೊರಗಡೆ ಅಡ್ಡಾಡೋರು ಶ್ರೀಧರ್ ಅಂತೇಳಿ ನನ್ನೊಬ್ಬ ಫ್ರೆಂಡ್. ಏನಪ್ಪ, ಇತ್ತಿತ್ತಾಗ ನಿಮ್ಮ ಮಾವ ನಡ್ಕೋತಾ ಇರೋ ರೀತಿನೇ ಒಂಥರ ಚೇಂಜ್ ಆಗ್ಬಿಟ್ಟತಿ. ಹೋಗ್ಲಿ ಬಿಡ್ರಿ, ಎತ್ತಿರತ್ತಾಗ ಎಲ್ಲೋ ಹೋಗ್ಯಾರ, ನೀವು ಹೊಳ್ಳ ಪ್ರಶ್ನೆ ಮಾಡಿರಲ್ಲ, ಅದಕ್ಕೆ ಅವ್ರಿಗೆ ಒಂಥರ ಹತ್ಕಂತತಿ.